ರಾಜ್ಯದಲ್ಲಿ ಕೊರೋನಾ ಆತಂಕ ಜಾಸ್ತಿ ಆಗ್ತಿರುವ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳ ಸಿದ್ಧತೆ ಹೇಗಿದೆ, ಹೇಗೆ ಅಲರ್ಟ್ ಆಗಿದ್ದಾರೆ ಅವರು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸರ್ಕಾರಿ ಪ್ರಮುಖ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಹೇಗಿದೆ, ಅಲ್ಲಿನ ಬೆಡ್ಸ್ ಆಗ್ಬೋದು, ಆಕ್ಸಿಜನ್, ಮೆಡಿಸಿನ್ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ಬಿಗ್ ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ಈಗ ಬೌರಿಂಗ್ ಆಸ್ಪತ್ರೆಗೆ ಹೋಗೋಣ. ನೇರವಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ತಯಾರಿ ಹೇಗಿದೆ, ಹೇಗೆ ಅವರು ಮಾಕ್ ಡ್ರಿಲ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ಪ್ರಕಾಶ್ ನಡೆಸಿರ್ತಕ್ಕಂಥ ರಿಯಾಲಿಟಿ ಚೆಕ್ ನೋಡೋಣ. ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರಂಭ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 25 ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಜೊತೆಗೆ ಇತರೆ ಬೆಡ್ಗಳಿಗೆ ಅಂದರೆ ಜನರಲ್ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಪ್ರಾಥಮಿಕ ಹಂತವಾಗಿ 25 ಬೆಡ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಈವರೆಗೂ ಯಾವುದೇ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿಲ್ಲ ಅಥವಾ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಆ ಕೇಸಸ್ ಏನಾದರೂ ಜಾಸ್ತಿ ಬಂತು ಅಂತ ಹೇಳಿದರೆ ಮತ್ತೆ ಪ್ರತ್ಯೇಕವಾಗಿ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಬೆಡ್ಗಳಿಗೆ ಒಂದಿಷ್ಟು ಹೊದಿಕೆಗಳನ್ನು ಮಾಡುವಂಥದ್ದು ಅಥವಾ ಅದನ್ನು ಕ್ಲೀನಿಂಗ್ ಮಾಡುವಂಥದ್ದು, ಸೊ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಸ್ವಚ್ಛತಾ ಕಾರ್ಯ ಕೂಡ ಒಂದು ಹಂತದಲ್ಲಿ ಮುಗಿದಿದೆ. ಸೊ ಆ ಒಂದು ಬೆಡ್ಗಳಿಗೆ ಹಾಸಿಗೆಯನ್ನು ಹಾಕುವಂಥದ್ದು ಜೊತೆಗೆ ಆಕ್ಸಿಜನ್ ಫ್ಲೋ ಮೀಟರ್ಗಳು ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಅಥವಾ ವಿದ್ಯುತ್ ಸಂಪರ್ಕವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಅದೆಲ್ಲದರ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಬೆಳಿಗ್ಗಿಂದಲೂ ಕೂಡ ಸ್ವಚ್ಛತಾ ಕಾರ್ಯವನ್ನು ಬೋರಿಂಗ್ ಹಾಸ್ಪಿಟಲಲ್ಲಿ ಅದರಲ್ಲಿಯೂ ಕೂಡ ಕೋವಿಡ್ ವಾರ್ಡ್ನಲ್ಲಿ ಬೆಳಿಗ್ಗಿಂದು ಕೂಡ ಸ್ವಚ್ಛತಾ ಕಾರ್ಯ ಆರಂಭ ಆಗಿತ್ತು. ಈಗ ಒಂದು ಏನು ಕೊನೆಯ ಹಂತಕ್ಕೆ ಕೂಡ ಬಂದಿದೆ. ಬೆಡ್ಗಳನ್ನು ಸ್ವಚ್ಛಗೊಳಿಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ ಇದರಿಂದ ಹೊರ ಭಾಗಕ್ಕೆ ಅಂದರೆ ಈ ಒಂದು ವಾರ್ಡ್ನ ಎಂಟ್ರೆನ್ಸ್ನ ಭಾಗದಲ್ಲಿ ಪ್ರತ್ಯೇಕವಾಗಿರುವಂತಹ ಐಸೋಲೇಷನ್ ರೂಮ್ನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಒಂದೊಮ್ಮೆ ಏನಾದರೂ ಬೇರೆದೇ ಕಾಯಿಲೆಗಳು ಇತ್ತು ಅಥವಾ ಅವ್ರಿಗೆ ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಪ್ರತ್ಯೇಕವಾಗಿ ಮತ್ತೆ ಈ ಒಂದು ರೂಮ್ಗೆ ಬಂದು ಇಲ್ಲಿ ಐಸೋಲೇಷನನ್ನು ಮಾಡೋದಕ್ಕೆ 1-2 ಬೆಡ್ಗಳ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಬೇರೆ ಬೇರೆ ಸೋಂಕಿತರು ಏನಾದರೂ ಬಂದರೆ ಅಥವಾ ಶಂಕಿತರು ಏನಾದರೂ ಬಂದರೆ ಸೊ ಅವರಿಗೆ ನೇರವಾಗಿ ಆಸ್ಪತ್ರೆಯ ಹೊರಭಾಗದಲ್ಲಿ ಸ್ಕ್ರೀನಿಂಗನ್ನು ಮಾಡಲಾಗುತ್ತೆ. ಸೊ ಅಲ್ಲಿ ಸೋಂಕು ದೃಢಪಟ್ಟಿದೆ ಅಂತ ಹೇಳಿದರೆ ಸೊ ಈ ಒಂದು ಆಸ್ಪತ್ರೆಯ ಬ್ಯಾಕ್ ಗೇಟಿಂದ ನೇರವಾಗಿ ಸೋಂಕಿತರನ್ನು ಈ ಒಂದು ವಾರ್ಡ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಸೊ ಈ ಒಂದು ರೂಮ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಬೆಡ್ಗಳನ್ನು ಅಲ್ಲಿ ಹಾಕಿದರೆ ಸೊ ಮತ್ತೊಂದು ರೂಮಿನಲ್ಲಿ ಸುಮಾರು 5ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಒಂದು ಹಂತಕ್ಕೆ ಸ್ವಚ್ಛತಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇನ್ನೇನು ಚಿಕಿತ್ಸೆಗೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಸೊ ಹೀಗೆ ಬೋರಿಂಗ್ ಹಾಸ್ಪಿಟಲಲ್ಲಿ ಕೋವಿಡನ್ನು ಅಂದರೆ ಸೋಂಕಿತರಿಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈವರೆಗೂ ಕೂಡ ಸೋಂಕಿತರು ಪತ್ತೆ ಆಗಿಲ್ಲ, ಕೋವಿಡ್ ಕೇಸ್ಗಳು ಪತ್ತೆ ಆಗಿಲ್ಲ. ಸೊ ಒಂದೊಮ್ಮೆ ಪಾಸಿಟಿವ್ ಕೇಸ್ಗಳು ಬಂದರೂ ಕೂಡ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮೆಡಿಸಿನ್ಗಳ ವ್ಯವಸ್ಥೆಗಳನ್ನಾಗಿರ್ಬೋದು, ಆಕ್ಸಿಜನ್ ವ್ಯವಸ್ಥೆಗಳು ಅಥವಾ ಬೆಡ್ಗಳ ವ್ಯವಸ್ಥೆ ಎಲ್ಲದರಲ್ಲಿಯೂ ಕೂಡ ಬೋರಿಂಗ್ ಹಾಸ್ಪಿಟಲ್ ಸರ್ವಸನ್ನದ್ಧವಾಗಿದೆ. ಇನ್ನೇನು ಚಿಕಿತ್ಸೆನ ಕೊಡೋದಕ್ಕೆ ಫುಲ್ ಆಕ್ಟಿವ್ ಅಲ್ಲಿ ವೈದ್ಯರು ಕೂಡ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೇಗಿದೆ ಸಿದ್ಧತೆ ಅದನ್ನು ಕೂಡ ನೋಡೋಣ ಬನ್ನಿ. ರಾಜ್ಯದಲ್ಲಿ ಕೋವಿಡ್-19 ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ನಮಗೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಮಿಷನರ್ ಅವರಿಂದ ನಮಗೆ ಗೈಡ್ಲೈನ್ಸ್ ಬಂದಿದೆ. ಈ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ರೆಡಿನೆಸ್ ಇಟ್ಕೊಳ್ಳೋದಕ್ಕೆ ನಮಗೆ ಸೂಚಿಸಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಆಗಿ ನಾನು ನಮ್ಮ ಆಸ್ಪತ್ರೆಯಲ್ಲಿ ಏನೇನು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಅಂತ ಒಂದು ಹೈಲೈಟ್ ಕೊಡ್ತೀನಿ. ಈಗಾಗಲೇ ನಮಗೆ ಇದುವರೆಗೂ ಯಾವುದು ಬಲ್ಕಲ್ಲಿ ಯಾವುದು ಕೋವಿಡ್ ಕೇಸಸ್ ಇದುವರೆಗೂ ಏನು ರಿಪೋರ್ಟ್ ಆಗಿಲ್ಲ. ಬಟ್ ಈಗ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಈ ಸಾರಿ ಕೇಸಸ್ ಆಗಲಿ ILI ಕೇಸಸ್ ಆಗಲಿ ಅದು ಬಂದರೆ ಸುಮಾರು 20 ಕೇಸಲ್ಲಿ ರ್ಯಾಂಡಮ್ ಆಗಿ ಒಂದು ಸ್ಯಾಂಪ್ಲಿಂಗ್ಸ್ನ ಕಳಿಸ್ತೀವಿ, ಕೋವಿಡ್ ಟೆಸ್ಟಿಂಗ್ ಸ್ಯಾಂಪ್ಲಿಂಗ್ನ ಕಳಿಸ್ತೀವಿ. ಆಮೇಲೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿಸ್ಲಿಕ್ಕೂ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ಎಲ್ಲ ಪರೀಕ್ಷೆಗಳಿಗೆಲ್ಲ ಕಳಿಸ್ತಿರ್ತೀವಿ.
ಆಮೇಲೆ ಕೆಲವು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಅಲ್ಲಿ ವರದಿಯಾಗುವ 25ಕ್ಕಿಂತ ಕಡಿಮೆ ಇರುವ CT ವ್ಯಾಲ್ಯೂ ಅದರ ಮಾದರಿಗಳನ್ನು, ಆಮೇಲೆ ಯಾರಾದರೂ ಫಾರಿನ್ ಟ್ರಾವೆಲ್ದು ಏನಾದರೂ ಹಿಸ್ಟ್ರಿ ಇದ್ದರೆ ಅಂಥವ್ರನ್ನೆಲ್ಲರನ್ನು ನಾವು ಕಟ್ಟುನಿಟ್ಟಾಗಿ ಸಮನ್ವಯತೆಯಿಂದ ಪರೀಕ್ಷೆಗೆ ಒಳಪಡಿಸ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಒಂದು 50 ಬೆಡ್ ಇರೋ ಒಂದು ವಾರ್ಡನ್ನ ಬರೀ ಕೋವಿಡ್ ಪೇಷಂಟ್ಗೋಸ್ಕರ ಅಂತ ಮೀಸಲಿರಿಸಲಿಕ್ಕೆ ನಾವು ಕ್ರಮ ತಗೊಳ್ತಿದ್ದೀವಿ. ಆಮೇಲೆ ಇದಕ್ಕೆ ಟ್ರೀಟ್ಮೆಂಟಕ್ಕೆ ಬೇಕಾದ ICU, ವೆಂಟಿಲೇಟರ್ಸು, ಆಕ್ಸಿಜನ್ ಇರ್ಬೋದು, ಮಾಸ್ಕ್ ಇರ್ಬೋದು, ಎಲ್ಲ ಔಷಧಿಗಳಿರ್ಬೋದು, ಅದೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಆಮೇಲೆ ಇಲ್ಲದೇ ಇರೋದನ್ನು ಆದಷ್ಟು ಬೇಗನೆ ನಾವು ಖರೀದಿಸಿ ಅದನ್ನು ಸಿದ್ಧತೆಯಲ್ಲಿ ಇರ್ತೀವಿ. ಇನ್ನೊಂದು 2-3 ಡೇಸ್ನಲ್ಲಿ ನಮ್ಮದು ಕಾಲೇಜ್ ಲೆವೆಲಲ್ಲಿ ಹಾಸ್ಪಿಟಲಲ್ಲಿ ಮೀಟಿಂಗ್ ಮಾಡಿ ಇನ್ನೊಂದು 2-3 ದಿನದಲ್ಲಿ ಒಂದು ಅಣುಕು ಮಾಕ್ ಟ್ರಯಲ್ ಅಂತ ಮಾಡ್ತೀವಿ. ಅದನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈಗಾಗಲೇ ನಾವು ಕೋವಿಡ್ ಬಂದಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ನಮಗೆ ಇದು ಚಾಲೆಂಜಿಂಗ್ ಆದರೂ ಇದನ್ನು ನಾವು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸಲು ವಿಕ್ಟೋರಿಯಾ ಆಸ್ಪತ್ರೆ ಸನ್ನದ್ಧವಾಗಿದೆ, ಶಕ್ತಿಯುತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ 50 ಬೆಡ್ಡು ಅಂತ ನಾನು ಈಗಾಗಲೇ ಹೇಳಲಿಕ್ಕಾಗಲ್ಲ. ಅದಕ್ಕೆ ತಕ್ಕಂಗೆ ನಾವು ಹೆಚ್ಚಿಸ್ಕೊಬೋದು. 50ರಿಂದ 100, 100ರಿಂದ 200, 300 ನಮಗೆ ಸುಮಾರು 8 ಗಂಟೆ 10 ಗಂಟೆಗಳು ಸಾಕು ನಮಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಅದು ಹೆಂಗೆ ಜಾಸ್ತಿ ಆಗ್ತಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಸರ್ಕಾರದ ನಿರ್ದೇಶನದಂತೆ ನಾವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಶಕ್ತವಾಗಿದೆ. ಒಂದು ವಾರ್ಡನ್ನ ರಿಸರ್ವ್ ಮಾಡಿದ್ವಿ, ಸಾರಿ ಪೇಷಂಟ್ಸ್ಗೆ ಅಂತ ಒಂದು ರಿಸರ್ವಲ್ಲಿ ಇಟ್ಟಿರ್ತೀವಿ. ಬಟ್ ಈಗ ಮುಂದಿನ ಕ್ರಮಕ್ಕೆ ಈಗ ಮತ್ತೆ ಮೀಟಿಂಗ್ಗಳನ್ನ ಮಾಡಿ ಒಂದು ದಿನದಲ್ಲಿ ನಾವು ಅದನ್ನು ರೆಡಿ ಮಾಡ್ಕೊಳ್ಬೋದು. ಅದೇನು ನಮಗೇನು ಪ್ರಾಬ್ಲಮ್ ಅನಿಸೋದಿಲ್ಲ. ಈಗ ಮೀಟಿಂಗ್ ನಮ್ಮ ಡೀನ್ ಮುಖಾಂತರ ಮೀಟಿಂಗ್ ಎಲ್ಲ ಆದಮೇಲೆ ಯಾವಾಗ ಬೇಕಾದ್ರೂ ಮಾಡಿದ್ರೆ ನಮ್ಗೆ ಒಂದು ದಿನದಲ್ಲಿ ರೆಡಿಯಾಗಿ ಮಾಡ್ಕೊಬೋದು. ಬಿಕಾಸ್ ಆ ಟೀಮ್ ಫುಲ್ ನಮ್ಗೆ ರೆಡಿಯಾಗಿದೆ. 2 ಸಲ ನಾವು 13,000 ಪೇಷಂಟ್ನ ಟ್ರೀಟ್ಮೆಂಟ್ ಕೊಟ್ಟಿರೋ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಡಾಕ್ಟರ್ಸ್ಗೆ. ಸೊ ಒಂದು ಅಣುಕು ಪ್ರದರ್ಶನ ಇನ್ನೊಂದು 2-3 ದಿನದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತೇವೆ.